ಸ್ನಾನ ಮಾಡ್ತಾಳೆ ಈ ದೇವಿ. ಅಲ್ಲಿ ನಡೆಯೋ ಪವಾಡ ಹೇಗಿರುತ್ತೆ ಗೊತ್ತಾ? ಇಡಾಣ ದೇವಿ ನೆಲೆಸಿರುವುದು ಎಲ್ಲಿ ಗೊತ್ತಾ? ಆ ದೇವಿ ಬೆಂಕಿಯಲ್ಲಿ ಸ್ನಾನ ಮಾಡ್ತಾಳಂತೆ. ಇಲ್ಲೊಂದು ಅಚ್ಚರಿಯನ್ನು ಮೂಡಿಸುವಂತಹ ದೇವಾಲಯವಿದೆ. ಈ ದೇವಾಲಯ ತನ್ನ ಅದ್ಭುತ ಪವಾಡಗಳಿಂದಲೇ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಈ ದೇವಾಲಯದಲ್ಲಿ ದೇವಿಯು ಬೆಂಕಿಯಿಂದ ಸ್ನಾನ ಮಾಡ್ತಾಳಂತೆ. ಹಾಗಾದ್ರೆ ಆ ದೇವಾಲಯ ಯಾವುದು? ಅಲ್ಲಿ ನಡೆಯೋ ಪವಾಡವಾದ್ರೂ ಏನು? ಎಲ್ಲವನ್ನ ನಾನು ಇವತ್ತು ತಿಳಿಸಿಕೊಡ್ತೀನಿ ವೀಕ್ಷಕರೇ. ನೀವು ಎಂದಾದ್ರೂ ರಾಜಸ್ಥಾನಕ್ಕೆ ಹೋಗಿದ್ದೀರಾ? ನೀವು ಹೋಗಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ರಜೆಯ ಸಮಯದಲ್ಲಿ ನೀವು ರಾಜಸ್ಥಾನಕ್ಕೆ ಹೋಗಲು ಪ್ಲಾನ್ ಮಾಡ್ಕೊಳ್ಳಿ. ರಾಜಸ್ಥಾನದ ಹಲವು ಪ್ರಾಂತ್ಯಗಳಲ್ಲಿ ಹಲವು ಆಕರ್ಷಣೀಯ ಪ್ರವಾಸಿ ತಾಣಗಳಿವೆ. ರಾಜಸ್ಥಾನದ ಹಲವು ಸ್ಥಳಗಳು ಧಾರ್ಮಿಕ ವೈವಿಧ್ಯತೆಗಳಿಂದ ಕೂಡಿವೆ. ಅಲ್ಲಿನ ಸ್ಥಳಗಳು ಅದ್ಭುತಗಳಿಂದ ಕೂಡಿರುತ್ತವೆ. ಇಂತಹ ಧಾರ್ಮಿಕ ಸ್ಥಳಗಳು ರಾಜಸ್ಥಾನದಾದ್ಯಂತ ಹರಡಿವೆ. ಉದಾಹರಣೆಗೆ ಸವಾಯಿ ಮಾಧೋಪುರದಲ್ಲಿ ಹಲವಾರು ದೇವಾಲಯಗಳಿವೆ. ಇಲ್ಲಿನ ದೇವಾಲಯಗಳನ್ನು ಹೆಚ್ಚಾಗಿ ರಾಜರ ಯುಗದಲ್ಲಿ ನಿರ್ಮಿಸಲಾಗಿವೆ. ಈ ದೇವಾಲಯಗಳಿಗೆ ಸಾಕಷ್ಟು ಐತಿಹಾಸಿಕ ಮಹತ್ವ ಕೂಡ ಇದೆ. ಸವಾಯಿ ಮಾಧೋಪುರದಲ್ಲಿ ಅನೇಕ ದೇವಾಲಯಗಳಿವೆ. ಚಮತ್ಕಾರ್ ದೇವಸ್ಥಾನವು ಸವಾಯಿ ಮಾಧೋಪುರದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಇದು ವಿಶ್ವದ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರನ್ನ ಸೆಳೆಯುತ್ತದೆ. ಇಂತಹ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಇಡಾಣ ದೇವಿಯ ದೇವಸ್ಥಾನ. ನಮ್ಮ ದೇಶದಲ್ಲಿ ಸಾಕಷ್ಟು ಪವಾಡ ಸದೃಶ ದೇವಾಲಯಗಳಿವೆ. ಈ ದೇವಾಲಯಗಳಲ್ಲಿ ನಡೆಯುವ ಪವಾಡಗಳನ್ನು ಕೆಲವರು ಎಂದಿಗೂ ನಂಬೋದಿಲ್ಲ. ಇನ್ನು ಕೆಲವರು ಮಾತ್ರ ಇದನ್ನು ಯಾವಾಗಲೂ ನಂಬ್ತಾ ಇರ್ತಾರೆ. ಗಾಳಿಯಲ್ಲಿ ತೇಲುವ ಸ್ತಂಭಗಳ ದೇವಾಲಯ, ಮದ್ಯಪಾನ ಮಾಡುವ ದೇವರ ದೇವಾಲಯ, ನೀರಿನಿಂದ ಉರಿಯುವ ದೀಪದ ದೇವಾಲಯ, ಇಂತಹ ಸಾವಿರಾರು ಪವಾಡಗಳನ್ನ ಹೊಂದಿರುವ ದೇವಾಲಯಗಳನ್ನ ನಾವು ನೋಡಬಹುದು. ಹಾಗೆ ಇಲ್ಲೊಂದು ಪವಾಡ ದೇವಾಲಯವಿದೆ. ಈ ದೇವಸ್ಥಾನದಲ್ಲಿ ದೇವಿಯ ಬೆಂಕಿಯಲ್ಲಿ ಸ್ನಾನ ಮಾಡ್ತಾಳೆ ಅನ್ನೋದು ಇಲ್ಲಿನ ವಿಸ್ಮಯ, ಪವಾಡ, ರಹಸ್ಯ. ಈ ಅಪರೂಪದ ದೇವಾಲಯ ರಾಜಸ್ಥಾನದಲ್ಲಿದೆ. ಇಡಾಣ ಮಾತಾ ದೇವಾಲಯ ಎಂದೇ ಪ್ರಸಿದ್ಧಿ ಹೊಂದಿದೆ. ಈ ದೇವಾಲಯದ ವೈಭವ ಬಹಳಷ್ಟು ವಿಶಿಷ್ಟ ಹಾಗೂ ವಿಭಿನ್ನವಾಗಿದೆ. ರಾಜಸ್ಥಾನದ ಉದಯಪುರ ನಗರದಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಅರಾವಳಿಯ ಬೆಟ್ಟದ ತಪ್ಪಲಿನಲ್ಲಿದೆ. ಈ ದೇವಾಲಯಕ್ಕೆ ಯಾವುದೇ ರೀತಿಯ ಮೇಲ್ಛಾವಣಿಯನ್ನ ನಿರ್ಮಿಸಲಾಗಿಲ್ಲ. ಉದಯಪುರ ಮೇವಾಲ್ ರಾಣಿಯ ಹೆಸರಾದ ಇಡಾಣ ಹೆಸರನ್ನು ಈ ದೇವಾಲಯಕ್ಕೆ ಇಡಲಾಗಿದೆ. ಈ ದೇವಾಲಯದಲ್ಲಿ ದೇವಿ ಬೆಂಕಿಯಲ್ಲಿ ಸ್ನಾನ ಮಾಡ್ತಾಳೆ. ಈ ಪವಿತ್ರ ಪುಣ್ಯ ಕ್ಷೇತ್ರದ ಬಗ್ಗೆ ಸ್ಥಳೀಯರು ಹೇಳುವ ಪ್ರಕಾರ ತಿಂಗಳಿಗೆ ಕನಿಷ್ಠ 2 ರಿಂದ 3 ಬಾರಿ ಸ್ವತಃ ದೇವಿಯೇ ಬೆಂಕಿಯನ್ನ ಹಚ್ಚುತ್ತಾಳೆ. ಹಾಗೆಯೇ ಆ ಬೆಂಕಿಗೆ ತಾಯಿಯ ವಿಗ್ರಹವನ್ನ ಹೊರತುಪಡಿಸಿ ಆಕೆಯ ವಸ್ತ್ರ, ಅಲಂಕಾರ, ಆಕೆಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳು ಕೂಡ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತವೆ. ಈ ಬೆಂಕಿ ಸ್ನಾನವನ್ನು ನೋಡಲು ಭಕ್ತ ಸಾಗರವೇ ಹರಿದು ಬರುತ್ತದೆ. ಈ ಬೆಂಕಿಯ ಬಗ್ಗೆ ಮಾತನಾಡೋದಾದ್ರೆ ಎಲ್ಲಿಯವರೆಗೂ ಕೂಡ ಈ ಬೆಂಕಿ ಹೇಗೆ ಉರಿಯುತ್ತದೆ ಎಂಬುದನ್ನ ಕಂಡು ಹಿಡಿಯಲು ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ. ಭಕ್ತರು ಈ ದೇವಾಲಯಕ್ಕೆ ಬಂದು ಬಹಳ ನಿಷ್ಠೆಯಿಂದ ಪೂಜಿಸಿ ಆರಾಧಿಸುತ್ತಾರೆ. ಇಲ್ಲಿಗೆ ಬಂದು ಹಲವು ಸಂಕಷ್ಟಗಳನ್ನು, ದೋಷಗಳನ್ನು, ಸಮಸ್ಯೆಗಳನ್ನು ತಮ್ಮ ಹರಕೆಗಳ ಮೂಲಕ ಈಡೇರಿಸಿಕೊಂಡಿದ್ದಾರೆ. ಹಾಗೇನೆ ಈಡೇರಿಸಿಕೊಳ್ತಾ ಇದ್ದಾರೆ. ಹಲವು ಕಾಯಿಲೆಗಳಿಂದ ಬಳಲ್ತಾ ಇರುವ ರೋಗಿಗಳು ಈ ತಾಯಿಯ ಸ್ಥಳಕ್ಕೆ ಬಂದು ಭಕ್ತಿಯಿಂದ ಪೂಜಿಸಿದರೆ ಸಾಕು, ಬಹುಬೇಗ ಗುಣಮುಖರಾಗುತ್ತಾರೆ ಎನ್ನುವ ನಂಬಿಕೆ ಇದೆ.
ಇಡಾಣದಲ್ಲಿ ಬೆಂಕಿ ಸ್ನಾನ ಆರಂಭ ಆದಂತೆ ಹೆಚ್ಚಿನ ಜನರು ಅದನ್ನು ನೋಡಲು ಸೇರ್ತಾರೆ. ದೇವಾಲಯದ ಪೂಜಾರಿಗಳು ಹೇಳೋ ಪ್ರಕಾರ ಇಡಾಣ ದೇವಾಲಯದ ದೇವಿಗೆ ಹೆಚ್ಚು ಭಾರವಾದಾಗ ತಾಯಿ ಸ್ವತಃ ಜ್ವಾಲಾದೇವಿಯ ರೂಪವನ್ನು ಪಡೆದುಕೊಳ್ಳುತ್ತಾಳೆ. ಈ ಬೆಂಕಿ ಇದ್ದಕ್ಕಿದ್ದಂತೆ ದೈತ್ಯ ರೂಪವನ್ನ ಪಡೆದುಕೊಳ್ತಾಳೆ ಮತ್ತು ಅದರ ಜ್ವಾಲೆಗಳು ಸುಮಾರು 10 ರಿಂದ 20 ಅಡಿಗಳಷ್ಟು ಎತ್ತರದಲ್ಲಿ ಉರಿತಾ ಇರುತ್ತವೆ. ದೇವಿಯ ಈ ಬೆಂಕಿ ಅಚ್ಚರಿಯನ್ನು ಕಣ್ಣಾರೆ ಕಂಡ ಭಕ್ತರೇ ಹೇಳುವ ಪ್ರಕಾರ ಇಡಾಣ ದೇವಿ ಎಲ್ಲಿಯವರೆಗೆ ತನ್ನ ವಸ್ತ್ರಾಲಂಕಾರವನ್ನ ಬಿಟ್ಟು ಬೇರೆ ಯಾವ ವಸ್ತುಗಳನ್ನ ಸುಟ್ಟಿಲ್ಲವೆಂದು ಹೇಳ್ತಾರೆ. ಆದ್ದರಿಂದ ಇದನ್ನು ದೇವಿಯ ಸ್ನಾನವೆಂದು ಕರೀತಾರೆ. ತಾಯಿಯ ಬೆಂಕಿ ಸ್ನಾನದಿಂದಾಗಿ ಅಲ್ಲಿ ತಾಯಿಗೆ ಮೇಲ್ಛಾವಣಿಯನ್ನ ನಿರ್ಮಿಸಲು ಸಾಧ್ಯವಾಗಲಿಲ್ಲ ಅಂತ ಅಲ್ಲಿನ ಜನರು ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದೇವಿಯ ಬೆಂಕಿಯ ಸ್ನಾನವನ್ನು ಕಂಡವರು ಸಾಕಷ್ಟು ಸಮಸ್ಯೆಗಳು ಕೂಡ ಪರಿಹಾರವಾಗಿವೆ ಎಂಬ ನಂಬಿಕೆ ಕೂಡ ಇದೆ. ಭಕ್ತರು ಈ ದೇವಾಲಯಕ್ಕೆ ಬಂದು ಭಕ್ತಿಯಿಂದ ದೇವಿಯನ್ನು ಬಹಳ ನಿಷ್ಠೆಯಿಂದ ಆರಾಧಿಸಿ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ತಾ ಇದ್ದಾರೆ. ಇದು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.